ಅಂದ್ರೆ ಇವತ್ತು ಕರ್ನಾಟಕಕ್ಕೆ ಎಷ್ಟು ವಲಸೆ ಬರ್ತಿದೆ ಅಂತ ಹೇಳಿ ಪೊಲೀಸ್ ಇಲಾಖೆಗೆ ಯಾವುದೇ ರೀತಿಯಾದಂತ ಅಂಕಿಅಂಶ ಇಲ್ಲ. ಇವತ್ತು ದಿನ ಬೆಳಗ್ಗೆ ಆಯ್ತು ಅಂತ ಹೇಳಿದ್ರೆ ಕ್ರೈಮ್ ಎಷ್ಟು ನಡೀತಾ ಇದೆ. ಮೊನ್ನೆ ಹುಬ್ಳಿಗೆ ಬಂದಾಗ ಜನ ವಿರುದ್ಧ ಆದ್ರು. ಇದೇ ಬೆಂಗಳೂರಲ್ಲಿ ಜಿಗಣಿನಲ್ಲಿ ಯಾವ ಮನೆಯಲ್ಲಿ ಬಾಡಿಗೆಗಿದ್ರು ಅವರೇ ಉತ್ತರ ಭಾರತದವ್ರು ಆ ಮನೆ ಓನರ್ನ ಕೊಲೆ ಮಾಡಿದ್ದಾರೆ. ನೀವು ಇನ್ನ ಮಡಿಕೇರಿಗೆ ಹೋಯ್ತು ಅಂತ ಹೇಳಿದ್ರೆ ಅಲ್ಲಿರತಕ್ಕಂತ ಕಾಫಿ ಎಸ್ಟೇಟ್ ಅಲ್ಲಿ ಎಲ್ಲ ಅಸಾಮಿಗಳು ಆ ಓನರ್ಗಳಲ್ಲಿ ಮಾರಣಾಂತಿಕ ಹಲ್ಲೆಗಳು ಮಾಡಿದ್ದಾರೆ. ಅದೇ ಆಯ್ತು ದಿನ ಬೆಳಗ್ಗೆ ಆಯ್ತು ಅಂತ ಹೇಳಿದ್ರೆ ಹೌದು. ವಲಸಿಗರು ಕ್ರೈಮ್ ರೇಟ್ ಅಲ್ಲಿ ಬೆಂಗಳೂರು ಯಾವಾಗ ಕ್ರೈಮ್ ರೇಟ್ ಕರ್ನಾಟಕದಲ್ಲಿ ಕ್ರೈಮ್ ರೇಟ್ ಜಾಸ್ತಿ ಆಗ್ತಿದೆ ಅಂದ್ರೆ ವಲಸಿಗರ ಬಗ್ಗೆ ಎಷ್ಟು ಅಂಕಿಅಂಶ ಇದೆ ಅಂತ ಹೇಳಿ ನಾನು ಇವತ್ತು DGP ಅವ್ರನ್ನ ಕೇಳ್ತಿದ್ದೀನಿ. ಇವತ್ತು ಗೃಹ ಸಚಿವರು ಕೇಳ್ತಾ ಇದ್ದೀನಿ, ವಲಸಿಗರು ಎಷ್ಟು ಜನ ಬೆಂಗಳೂರಿಗೆ ಬಂದಿದ್ದಾರೆ, ಏನಾದ್ರು ನಿಮ್ಗೆ ಅಂಕಿಅಂಶ ಇದೆಯಾ? ಇದಕ್ಕೆಲ್ಲ ತಡೆ ಹಾಕ್ಬೇಕು ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ದಕ್ಷಿಣ ಭಾರತೀಯರ ಜೊತೆಗೆ ಅಷ್ಟು ಫೈಟ್ ಆಗಲ್ಲ. ಉದಾಹರಣೆಗೆ ಈಗ ಕನ್ನಡ ಇದು ತಮಿಳು ಸ್ಪೀಕಿಂಗ್ ಅಥವಾ ತೆಲುಗು ಸ್ಪೀಕಿಂಗ್, ಮಲಯಾಳಿ ಸ್ಪೀಕಿಂಗ್, ಇವನ್ ಮರಾಠಿ ಸ್ಪೀಕಿಂಗ್, ಅವ್ರ ಜೊತೆಗೆ ನಮ್ಗೆ ಅಷ್ಟೊಂದು ರಿಫ್ಟ್ ಆಗಲ್ಲ, ಅಷ್ಟೊಂದು ನಮ್ಗೆ ಜಗಳಗಳಾಗಲ್ಲ. ಬಟ್ ತಮಿಳ್ ಅವ್ರದ್ದು ಇದೇ ರೀತಿ ಅಟ್ಟಾಸ ಆಯ್ತು ಬೆಂಗಳೂರಲ್ಲಿ. ತಮಿಳ್ ಅವ್ರದ್ದು ಇದೇ ರೀತಿ ಅಟ್ಟಾಸ ಆಯ್ತು. ಅವತ್ತು ನಮ್ಮ ತಂದೆ ಜಿ ನಾರಾಯಣ್ ಕುಮಾರ್ ಅವರು, ವಾಟಾಳ್ ನಾಗರಾಜ್ ಅವರು ಒಂದು ಚಳವಳಿ ಮಾಡ್ತಾರೆ. ತಮಿಳ್ನಾಡಿಗೆ ಯಾವ ರೈಲು ಹೋಗ್ತಾರೆ ಅದನ್ನ ನಿಲ್ಲಿಸಿ ಸುಮಾರು ಜನನ್ನ ಅವತ್ತು ರೈಲ್ ಹಚ್ಚ ಕಳಿಸಿದ್ರು. ಬಟ್ ಈಗಿನ ಪರಿಸ್ಥಿತಿಯಲ್ಲಿ ಆತರ ಇಲ್ಲ. ದಕ್ಷಿಣ ಭಾರತೀಯರು ಅಂದ್ರೆ ತೆಲುಗು, ತಮಿಳು, ಮಲಯಾಳಂ, ಇವನ್ ಲಿಟಲ್ ಬಿಟ್ ಆಫ್ ಇವರು ಯಾರು ನಮ್ಮ ಮರಾಠಿಗರು. ಬಟ್ ಬಿಟ್ರೆ ನಮಗೆ ಈ ಹಿಂದಿ ವಾಲಾಗಳ ಜೊತೆ ಅಡ್ಜಸ್ಟ್ಮೆಂಟ್ ಕಷ್ಟ. ಯಾಕೆ ಅಂತಂದ್ರೆ ಮಾತೆತ್ತಿದ್ರೇನೆ ನಮ್ಮ ಬಗ್ಗೆ ಕೆಟ್ಟದಾಗ ಮಾತಾಡೋದು, ನಮ್ಮ ಬಗ್ಗೆ ಇಡೀ ಭಾರತದಾದ್ಯಂತ ಒಂದು ಕೆಟ್ಟ ಸಂದೇಶ ರವಾನೆ ಮಾಡೋದು. ಆಮೇಲೆ ಮಳೆ ಬಂದಾಗ ಅಲ್ಲೆಲ್ಲ ಮೇಲ್ಗಡೆ ಒಂದು 8-9 ಫ್ಲೋರ್ ಬಿಲ್ಡಿಂಗ್ ಅಲ್ಲಿ ವಾಸ ಮಾಡ್ತಾ ಇರ್ತಾರೆ. ಅಲ್ಲೆಲ್ಲೋ ಬೆಳ್ಳಂದೂರು ಅಲ್ಲೋ ಇಲ್ಲೋ ಅಲ್ಲಿಂದ ವಿಡಿಯೋ ತಗೋದು, ನೋಡಿ ಹೆಂಗಿದೆ ಬೆಂಗಳೂರು ಮುಳುಗೋಗ್ತಾ ಇದೆ, ನೋಡಿ ಬೋಟ್ಗಳು ಬರ್ತಾ ಇದಾವೆ, ಶೇಮ್ ಬೆಂಗಳೂರು, ಶೇಮ್ ಬೆಂಗಳೂರು. ಬಹಳ ಅದ್ಭುತವಾದಂತಹ ವಿಚಾರ ಹೇಳಿದಿರಿ. ಇದನ್ನ ಎಕ್ಸ್ಪೆಷಲಿ ನಾವು ಘನಘೋರವಾಗಿ ಯೋಚನೆ ಮಾಡಬೇಕಾಗಿರುವಂಥದ್ದು. ಉತ್ತರ ಭಾರತೀಯರು ದಕ್ಷಿಣ ಭಾರತೀಯರ ಮೇಲೆ ಯಾವ ರೀತಿ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅಂದರೆ, ದಕ್ಷಿಣ ಭಾರತೀಯರ ಯಾವ ಒಬ್ಬ ಉದ್ಯಮಿಯನ್ನು ಕೂಡ ಬೆಳೆಯೋಕ್ಕೆ ಬಿಡ್ತಾ ಇಲ್ಲ. ನೀವು ಹೆಸರುಗಳು ಹೇಳಿ ಮೇಡಮ್, ಯಾರಿದ್ದಾರೆ ನಮ್ಮ ದಕ್ಷಿಣ ಭಾರತದಲ್ಲಿ? ದ್ರಾವಿಡರ ಸಂತತಿ ಇರುವಂತಹ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಇರ್ಬೋದು, ತಮಿಳುನಾಡು ಇರ್ಬೋದು, ಆಂಧ್ರ ಇರ್ಬೋದು, ಕೇರಳ ಇರ್ಬೋದು, ಈ ಕಡೆ ಏನು ಈ ರಾಜ್ಯ ಇದೆ ದಕ್ಷಿಣ ಭಾರತ, ಇಲ್ಲಿ ಒಬ್ಬ ಉದ್ಯಮಿನ ಬೆಳೆಯೋಕ್ಕೆ ಬಿಡಲ್ಲ. ಒಬ್ಬ ರಾಜಕಾರಣಿನೂ ಕೂಡ ಏನು ಕೇಂದ್ರದ ಮಟ್ಟದಲ್ಲಿ ಹೈ ಲೆವೆಲಲ್ಲಿ ಬೆಳೆಯೋದಕ್ಕೆ ಬಿಡಲ್ಲ. ಯಾಕೆ ಬಿಡಲ್ಲ ಅಂತಂದ್ರೆ, ಇವತ್ತೇನಾದ್ರೂ ಉತ್ತರ ಭಾರತ ನಡೀತಾ ಇದೆ ಅಂತಂದ್ರೆ ಆರ್ಥಿಕವಾಗಿ ಅದಕ್ಕೆ ದಕ್ಷಿಣ ಭಾರತವೇ ಪ್ರಮುಖ ಕಾರಣ ಆಯ್ತು. ಆಮೇಲೆ ಏನು ಅಂತಂದ್ರೆ, ದಕ್ಷಿಣ ಭಾರತದಿಂದ ಈಗ MP ಗೆ ಸ್ಪರ್ಧೆ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ಹಿಂದಿ ಮಾತಾಡಕ್ ಬರ್ಲೇಬೇಕು. ನೀನು ಒಳ್ಳೆಯ ನೀನು ಜನರಿಗೆ ಹತ್ತಿರವಾಗಿರುವವನ, ನೀನು ಜನರಿಗೆ ದನಿಯಾಗುವವನ, ನಿನಗೆ ನಿಜಕ್ಕೂ ಕೂಡ ಸೇವೆ ಮಾಡುವಂತ ಮನೋಭಾವ ಇದೆಯಾ, ಅದೆಲ್ಲ ಇಂಪಾರ್ಟೆಂಟ್. ನೀನು ಹಿಂದಿ ಬರುತ್ತಾ? ನೀನು ಹಿಂದಿ ಬಂದ್ರೆ ಮಾತ್ರ ನೀನು ಅಲ್ಲಿ ಸಂಸತ್ನಲ್ಲಿ ಕುತ್ಕೊಳ್ಳೋದಕ್ಕೆ ನಿನಗೆ ಅವಕಾಶ, ತಾಕತ್ತು ಇದೆ ಅಂತ. ಸೊ ಅನಾವಶ್ಯಕವಾಗಿ ನೀವು ಹಿಂದಿಯನ್ನ ಕಲಿಯಲೇಬೇಕು, ನೀವು ರಾಜಕೀಯವಾಗಿ ದೊಡ್ಡ ದೊಡ್ಡ ಉದ್ದೇಶಗಳಿದ್ರೆ. ಆಮೇಲೆ ಇಲ್ಲಿ ಕರ್ನಾಟಕದಲ್ಲಿ ಇರುವಂತ ಎಂತೆಂತ ದೊಡ್ಡ ಲೀಡರ್ಸು ಅವ್ರು ಇಲ್ಲಿಗೆ ಸ್ಟಿಕ್ ಆನ್ ಆಗ್ತಾರೆ ಬಿಕಾಸ್ ಅವ್ರು ಹಿಂದಿ ಬರಲ್ಲ ಅಂತ. ಸೊ ಹಿಂಗಿದೆ ಪರಿಸ್ಥಿತಿ. ಇಟ್ಸ್ ಓಕೆ. ಆದ್ರೆ ಒಂದಂತೂ ನಿಜ, ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ. ನೀವು ಎಲ್ಲಿಂದ ಬರ್ತಿರೋ, ಹೇಗೆ ಬರ್ತಿರೋ, ಯಾವ ಕಾರಣಕ್ಕೆ ಬರ್ತಿರೋ ನಮಗ್ ಗೊತ್ತಿಲ್ಲ. ಬಂದ್ರ, ತಿಂದ್ರ, ಉಂಡ್ರ, ಮಲಗಿದ್ರ, ಕೆಲಸ ಮುಗಿತಾ ಹೊರಟೋಗಿ, ಇಲ್ಲ ಇಲ್ಲೇ ಇರ್ತೀನಿ ಅನ್ನೋದಾದ್ರೆ ಈ ನಾಡಿನ ಭಾಷೆ, ಈ ನಾಡಿನ ಜನ, ಇಲ್ಲಿನ ಸಂಸ್ಕಾರ ಸಂಸ್ಕೃತಿಗಳಿಗೆ ಗೌರವ ಕೊಟ್ಟು ನಮ್ಮಲ್ಲಿ ಒಬ್ಬರಾಗಿ ಬಾಳಿ. ಇಲ್ಲ ಆಗಲ್ಲ, ನಾವು ಸರಿ ಇಲ್ಲ ಅನ್ನೋದಾದ್ರೆ ನಾವು ಸರಿ ಇಲ್ಲ ಅಷ್ಟೇ. ನಾವು ಸರಿ ಇಲ್ಲ, ಇರಬೇಡಿ, ಹೊರಟೋಗಿ. ನಿಮ್ಮಿಂದ ಈ ರಾಜ್ಯ ನಡೀತಾ ಇದೆ, ನಿಮ್ಮಿಂದ ಇಲ್ಲಿನ ಆರ್ಥಿಕತೆ ಗಗನಕ್ಕೆ ಏರ್ತಾ ಇದೆ ಅಂದ್ರೆ ಇದಕ್ಕಿಂತ ದೊಡ್ಡ ಮೂರ್ಖತನದ ಮತ್ತು ಮುಟ್ಟಾಳತನದ ಪ್ರಶ್ನೆ ಮತ್ತೊಂದಿಲ್ಲ. ಹಿಂದಿ ರಾಷ್ಟ್ರೀಯ ಭಾಷೆ, ಕನ್ನಡಿಗರೆಲ್ಲರೂ ಈ ಭಾಷೆಯನ್ನು ಕಲಿಯಲೇಬೇಕು, ಅದು ನಿಮ್ಮ ಕರ್ತವ್ಯ ಅನ್ನೋದಾದರೆ, ಹಿಂದಿಯಿಂದ ಹಿಂದೂಗಳೆಲ್ಲರೂ ಒಟ್ಟಾಗ್ತಾರೆ ಅಂದರೆ ಅದಕ್ಕಿಂತ ದೊಡ್ಡ ಮುಟ್ಟಾಳತನ ಇನ್ನೊಂದಿಲ್ಲ. ಇದನ್ನು ಪೋಷಿಸುವ, ಇದಕ್ಕೆ ಕುಮ್ಮಕ್ಕು ಕೊಡುವ ರಾಜಕೀಯ ನಾಯಕರುಗಳು ನೀವು ಕೂಡ ಪಾಠನ ಕಲ್ಕೋಬೇಕಾಗುತ್ತೆ.
ದಯವಿಟ್ಟು ಹಿಂದಿನ ನಮ್ಮ ತಲೆ ಮೇಲೆ ಹೇರಿಕೆ ಮಾಡಬೇಡಿ, ಕೆಳಗಿಳಿಸಿ ಮತ್ತೆ ಆ ಕಡೆ ಕಳಿಸ್ಬೇಕಾಗತ್ತೆ ವಾಪಸ್.